ಒಂದಿಷ್ಟು ದಿನಗಳಿಂದ ಧರ್ಮಸ್ಥಳ ಅನ್ನೋ ಒಂದು ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ಕೂಡ ಇದೆ. ಅದರಲ್ಲೂ ಕೂಡ ಅಲ್ಲಿ SIT ತನಿಖೆ ಮಾಡೋದು ಕೂಡ ಒಂದು ತಂಡ ಕೂಡ ರಚನೆ ಆಗಿತ್ತು. ಅದರ ಜೊತೆ ಬೇರೆ ಬೇರೆ ಹಲವಾರು ಡೆವಲಪ್ಮೆಂಟ್ಗಳು ದಿನನಿತ್ಯ ಆಗ್ತಾನೆ ಇದೆ ಧರ್ಮಸ್ಥಳ ಗ್ರಾಮದ ಒಂದು ಪ್ರಕರಣದಲ್ಲಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಈಗಾಗಲೇ ಧರ್ಮಸ್ಥಳ ಪ್ರಕರಣದಲ್ಲಿ SIT ತನಿಖೆ ಕೂಡ ತಂಡ ರಚನೆ ಆಗಿತ್ತು. ಅದರ ಜೊತೆಗೆ ಈಗ ಇಂಟ್ರೀಮ್ ರಿಪೋರ್ಟ್ ಕೂಡ ಬರ್ತಾ ಇದೆ. ಅದನ್ನ ಹೊರತುಪಡಿಸಿ ಒಂದಿಷ್ಟು ಡೆವಲಪ್ಮೆಂಟ್ಗಳೇನಂದ್ರೆ ಈಗಾಗಲೇ ಮುಸುಕುದಾರಿ ವ್ಯಕ್ತಿ ಅಥವಾ ಅನಾಮಿಕ ವ್ಯಕ್ತಿ ಏನಿದ್ದ ಅವನಿಗೆ ನನಗೆ ಒತ್ತಡ ಇತ್ತು ಅಂತ ಈಗಾಗಲೇ SIT ಮುಂದೆ ತೋಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಸರ್ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನೀವು ವಿರೋಧ ಪಕ್ಷದ? ನೋಡಿ, ನಾವು ಪ್ರಥಮದಿಂದ ಹೇಳ್ತಾ ಇದ್ದೇವೆ, ಇದು ಸರ್ಕಾರದ ತಪ್ಪು. ಯಾರೋ ಅನಾಮಿಕ ಅನ್ನುವ ವ್ಯಕ್ತಿಯನ್ನು ನಂಬಿ ಇವರೊಂದು ಇಷ್ಟೊಂದು ದೊಡ್ಡ ಒಂದು ತಪ್ಪಿಗೆ ಕಾರಣರಾಗಿದ್ದಾರೆ. ಬೆಟ್ಟ ಅಗಿದು ಇಲಿ ಹಿಡಿದ್ರು ಅನ್ನೋ ಗಾದೆ ಇದೆ ಹಳ್ಳಿ ಕಡೆ. ಹಾಗೆ ಈ ಸರ್ಕಾರವೇ ಈಗ ಬೆಟ್ಟವನ್ನು ಅಗಿದು ಇಲಿಯನ್ನು ಹಿಡಿಯೋ ಕೆಲಸ ಮಾಡಿದ್ದಾರೆ. ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಜನ ಕೂಡ ಮಾತಾಡ್ತಿದ್ರು. ನಾವು ಕೂಡ ಮೊದಲಿಂದ ಹೇಳ್ತಾ ಇದ್ವಿ, ಇದೊಂದು ಒಂದು ಧಾರ್ಮಿಕ ಸಂಸ್ಥೆಯನ್ನು ತೇಜೋವಧೆ ಮಾಡ್ತಕ್ಕಂಥ, ಆ ಕುಟುಂಬವನ್ನು ತೇಜೋ ಮಾಡತಕ್ಕಂಥ ಕೆಲಸ ನಡೆದಿದೆ. ಇದು ಕಳಂಕ ತರ್ತಕ್ಕಂಥದ್ದೇ ಹೊರತು ಇದರಲ್ಲಿ ಏನೂ ಹುರುಳಿಲ್ಲ ಅನ್ನೋದನ್ನು ಭಾಳಷ್ಟು ಜನರು ಕೂಡ ಮಾತಾಡಿದರು. ಹೀಗಿದ್ದರೂ ಕೂಡ ಯಾರೋ ಈ ಕೆಲವು ಕಮ್ಯುನಿಸ್ಟ್ ನಾಯಕರ ಮಾತುಗಳನ್ನು ಕೇಳಿಕೊಂಡು ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ದೊಡ್ಡ ತಪ್ಪಿನ ಕೆಲಸಕ್ಕೆ ಇದು ಕೈ ಹಾಕಬಾರ್ದಾಗಿತ್ತು. ಇವತ್ತು ಅದರ ತಪ್ಪನ್ನು ಇವರು ಮನವರಿಕೆ ಆಗಿದೆ. ಈಗ ಅದನ್ನು ಅನುಭವಿಸುವ ಕಾಲ ಬಂದ್ಬಿಟ್ಟಿದೆ ಈಗ ಸರ್ಕಾರಕ್ಕೆ. ಯಾರು ಆ ತಿಮ್ರೋಡಿ ಅಂತಕ್ಕಂಥವರು ಮುಖ್ಯಮಂತ್ರಿ 24 ಕೊಲೆಗಳನ್ನು ಮಾಡಿದ್ದಾರೆ ಅಂತ ನೇರವಾಗಿ ಹೇಳ್ತಕ್ಕಂಥದ್ದು, ಮತ್ತು ಅನಾಮಿಕ ಅಂತಕ್ಕಂಥವನು ನನಗೆ ಆಶೆ ಅಂಶಗಳನ್ನು ಒಡ್ಡಿದ್ರು, ಅದ್ಯಾರೋ ಲೇಡಿ ಭಟ್ ಅಂತಕ್ಕಂಥವ್ರು ಬಂದು ನನಗೆ ಉಸಲಾಯಿಸಿದ್ರು, ನಾನು ಅದರಿಂದಾಗಿ ಅದನ್ನು ಒಪ್ಕೊಂಡು ಈ ರೀತಿ ಮಾಡಿದೆ ಅಂತ ಈಗ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದು ಗೊತ್ತಾದ ಮೇಲೆ ಇದರಲ್ಲಿ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ ಇದೆ ಅಂತಕ್ಕಂಥ ಮಾತನ್ನು ನಮ್ಮ DCM ಅವರು ಕೂಡ ಇದನ್ನು ಮಾತಾಡಿದರು. ಷಡ್ಯಂತ್ರ ಎಲ್ಲಿದೆ, ಯಾರು ಮಾಡಿದರು, ಇದು ಈಗ ಹೊರಗಡೆ ಬರಬೇಕಾಗಿರೋವಂಥದ್ದು. ಆದರೆ ಈ ಸರ್ಕಾರದ ಮುಖ್ಯಮಂತ್ರಿಗಳಿಗಾಗಲಿ ಯಾರಿಗೇ ಆಗಲಿ ಈ ಒಂದು ಇದು ಏನೋ ಅವರ ಮೇಲೇ ಈ ರೀತಿ ಕೊಲೆ ಆಪಾದನೆ ಬಂದಾಗಲೂ ಕೂಡ ಅವರು ತಟಸ್ಥವಾಗಿದ್ದಾರೆ ಅಂತಂದರೆ ಇವರಿಗೆ ನಿಜವಾಗಿಯೂ ಕೂಡ ಒಂದು ರೋಷ ಇಲ್ಲ. ಅವರನ್ನು ಈಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು, ಅವರನ್ನು ತಗೊಂಡೋಗಿ ಶಿಕ್ಷೆಗೆ ಒಳಪಡಿಸಬೇಕಾಗಿತ್ತು. ಈ ಕೆಲಸವನ್ನು ಮಾಡದೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ. ಸರ್ ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದೇನಾದರೂ ಷಡ್ಯಂತ್ರ ಆಗಿರ್ಬೋದು ಅಂತ. ಷಡ್ಯಂತ್ರ ಆಗಿರ್ಬೋದು ಅಂತ ಕೇವಲ SIT ರಚನೆ ಆಗಿದ್ದು ಒಂದು 10-15 ದಿನದಲ್ಲೇ ಹೇಳಿದ್ದಾರೆ. ಈ ಹಿಂದೆ SIT ರಚನೆ ಮಾಡಬೇಕಾದ್ರೆ ಯಾಕೆ ಸರ್ಕಾರ ಅಷ್ಟು ವೇಗವಾಗಿ SIT ರಚನೆ ಮಾಡ್ತಾರೆ? ಆದರೆ ಹಿಂದಿನ ಒಂದು ದಿನವಷ್ಟೇ ಸಿದ್ದರಾಮಯ್ಯ ಅವರು ಹೇಳಿದರು SIT ರಚನೆಯ ಅವಶ್ಯಕತೆ ಇಲ್ಲ ಅಂತ. ಅದಾಗಿದ್ದು ಒಂದೇ ದಿನಕ್ಕೆ SIT ರಚನೆ ಮಾಡ್ತಾರೆ. ಇದು ಯಾವ ರೀತಿಯಾಗಿ ರಚನೆ ಮಾಡಿದ್ರು, ಯಾಕೆ ಅಷ್ಟು ವೇಗವಾಗಿ ರಚನೆ ಮಾಡಿದ್ರು ಅನ್ಸುತ್ತೆ ಸರ್ ನಿಮಗೆ? ನಿಮ್ಮ ಪ್ರಶ್ನೆ ಏನಿದೆಯೋ ನನ್ನ ಪ್ರಶ್ನೆಯೂ ಸರ್ಕಾರಕ್ಕೆ ಅದೇ ಇದೆ. ಈ ಕಮ್ಯುನಿಸ್ಟ್ ಪಕ್ಷದ ಕೆಲವು ಮುಖಂಡರುಗಳು ಬಂದು ಯಾವಾಗ ಒತ್ತಡವನ್ನು ಏರಿದ್ರು, ಅವರ ಮನವಿ ಕೊಟ್ಟಾಗ ಆ ರೀತಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ನೀವು ಹೇಳಿ ಕಳಿಸಿ ಒಂದೇ ರಾತ್ರಿಯಲ್ಲಿ ನೀವು ಬದಲಾವಣೆ ಪರಿವರ್ತನೆ ಮಾಡಿಕೊಂಡು ಮರುದಿನ ಬೆಳಗ್ಗೆನೇ ನೀವು SIT ಕೊಟ್ಟರಲ್ಲ, ಕಾರಣ ಏನು? ಇದರ ಹಿಂದೆ ಇದ್ದ ಒತ್ತಡ ಏನು? ಯಾರು ನಿಮಗೆ ಒತ್ತಡ ಹಾಕಿದ್ದು? ಇದನ್ನು ಕೂಡ ಸದನ ನಡೀತಾ ಇರೋ ಕಾರಣದಿಂದ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಮುಖ್ಯಮಂತ್ರಿಗಳು. ಒಂದು. ಎರಡನೇದು, ಆವತ್ತು ಅಷ್ಟು ವೇಗ ತರಾತುರಿಯಲ್ಲಿ ತೀರ್ಮಾನವನ್ನು ಇದಕ್ಕೆ ತೆಗೆದುಕೊಂಡ್ರಿ. ಅನಾಮಿಕ ಈ ರೀತಿ ಬಂದು ಹೇಳ್ದ ಅನ್ನೋ ಕಾರಣಕ್ಕೆ ನೀವು ಇಷ್ಟೆಲ್ಲ ಅವನಿಗೆ ಮಣೆ ಹಾಕಿದ್ರಲ್ಲ. ಇವತ್ತು ನಿಮ್ಮ ಪರಿಸ್ಥಿತಿ ಏನು ನೋಡ್ರಿ. ಈಗ ಅವನೇ ಹೇಳ್ತಿದ್ದಾನೆ, ನನಗೆ ಅಂಶಗಳನ್ನು ಒಡ್ಡಿದ್ರು, ಅದಕ್ಕಾಗಿ ಬಂದು ನಾನು ಹೇಳಿದೆ ಅಂತ. ಅಂದಮೇಲೆ ಈ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿರ್ದಿಷ್ಟವಾದ ಗುರಿ ಇಲ್ಲ. ಅವನು ಬಂದು ಬಹಳಷ್ಟು ಹೆಣಗಳನ್ನು ಮುಚ್ಚಿಬಿಟ್ಟಿದ್ದಾರೆ ಅಂದ ತಕ್ಷಣವೇ ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ SITಗೆ ಮುಖ್ಯಸ್ಥನನ್ನಾಗೇ ನೀವು ಅವ್ರನ್ನ ನೇಮಕ ಮಾಡೋ ರೀತಿ ಮಾಡಿ ಇವತ್ತು ನಾವು ನೋಡ್ತಿದ್ವಿ. ಮುಖ್ಯಸ್ಥರಿಗೂ ಅವನೇ ಡೈರೆಕ್ಷನ್ ಕೊಡ್ತಿದ್ದ, ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ
ಅಂದರೆ ಇದು ಬೇಕಾಗಿತ್ತಾ? ನಿಮ್ಗೆ ಸರ್ಕಾರಕ್ಕೆ ಒಂದು ತಾಕತ್ತಿಲ್ವಾ? ನಿಮಗಿರತಕ್ಕಂಥ ತಾಕತ್ತನ್ನು ಪ್ರದರ್ಶನ ಮಾಡಿ ಅವನನ್ನು ಮೊದಲು ಅರೆಸ್ಟ್ ಮಾಡಬೇಕು. ಅನಾಮಿಕನನ್ನು ಅರೆಸ್ಟ್ ಮಾಡಿ ಅವನ ಮೇಲೆ FIR ಆಗಿ ಅವನನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ಜೈಲಿಗೆ ಕಳಿಸಿ ಆ ನಂತರ ನಿಮ್ಗೆ ಅವಶ್ಯಕತೆ ಒಂದಿದೆ ಅಂದರೆ ಅವನನ್ನು ಕರೆದು ನೀವು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಆದರೆ ಪ್ರೊಸೀಜರ್ ಏನೂ ಮಾಡಿಲ್ಲ. ಈಗ ಸರ್ಕಾರ ಸಿಕ್ಕಿಬಿದ್ದಿದೆ. ಸರ್, ಈಗಾಗಲೇ ಅನಾಮಿಕ ಹೇಳಿದ್ದು ಒಂದು ವೇಳೆ ಸುಳ್ಳು ಅಂತೇನಾದರೂ ಪ್ರೂವ್ ಆದರೆ, ಅಥವಾ ಆ ಅನಾಮಿಕನ ಹಿಂದೆ ಯಾರಿದ್ರು ವ್ಯಕ್ತಿಗಳು ಅವರು ಹೇಳಿರೋದು ಇವನ್ ಮೇಲೆ ಒತ್ತಡ ಹೇರಿದ್ರು ಅಂತ ಏನಾದರೂ ಗೊತ್ತಾದ್ರೆ ಅವರಿಬ್ಬರ ಮೇಲೂ ಯಾವ ರೀತಿಯ ಕ್ರಮ ತೆಗೆದುಕೋಬೇಕು ಅಂತೀರಾ ಸರ್ ಸರ್ಕಾರ? ಅವರೆಲ್ಲರನ್ನೂ ಕೂಡ FIR ಹಾಕಬೇಕು, ಜೈಲಿಗೆ ಕಟ್ಟಬೇಕು, ಅವರು ಜೈಲು ಕಂಬಿಗಳು ಎಣಿಸ್ಬೇಕು. ಜನರ ಮಧ್ಯದಲ್ಲಿ ಈ ರೀತಿ ಕೆಟ್ಟ ಪರಂಪರೆಯನ್ನು ಬಿತ್ತುವ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಅದು ಹೇಗೆ ಇವರೆಲ್ಲ ಮಾಡ್ತಾರೆ? ಆಮೇಲೆ ತಪ್ಪು ಸರ್ಕಾರದ್ದು ಕೂಡ ಆಗತ್ತೆ. ಯಾಕಂತಂದರೆ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಬಂದು ಒಂದು ರೀತಿಯಲ್ಲಿ ಹೇಳಿದಾಗ ಅದು ಕ್ರಿಮಿನಲ್ ಅಫೆನ್ಸ್. ಅದು ಕ್ರಿಮಿನಲ್ ಅಫೆನ್ಸ್ಗೆ ಯಾವ ಪ್ರೊಸೀಜರನ್ನು ನೀವು ಮಾಡಬೇಕಾಗಿತ್ತೋ ಆ ಒಂದು ಪ್ರೊಸೀಜರನ್ನು ಮಾಡದೆ ನೀವು ಏಕಾಏಕಿ ಸೊಮೋಟೋ ನೀವು ತೀರ್ಮಾನ ತಗೊಂಡು ಈ ರೀತಿ ಮಾಡೋಂಥದ್ದು ತಪ್ಪು. ಇದು ಸರ್ಕಾರದ್ದು ಕೂಡ ಇದರಲ್ಲಿ ಸಂಪೂರ್ಣ 100% 100% ಸರ್ಕಾರದ ತಪ್ಪು ಇದೆ. ಇದಾಗಿತ್ತು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.